श्रीगुरुभ्यो नमः। हरिः ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहतत्फकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतुमुपकल्याणं हरिर्हयमुखाविदः गुरुश्च मध्वनामामे वरदोऽस्तु निरन्तरं वाणिते करवण्यं प्रचरणो सर्वदा मद्वाक्यसरणीर्भूयात् श्रीमदाचार्यभावगा समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ। ಸೌಭಾಗ್ಯವತಿ ಮಾಡಬೇಕಾಗಿರುವಂತಹ ಧರ್ಮಗಳ ಬಗ್ಗೆ ಋಷಿಗಳ ಮಾತನ್ನ ನಾವು ತಿಳಿದುಕೊಂಡಿದ್ದೀವಿ. ಇವತ್ತು ಅತ್ಯಂತ ಮುಖ್ಯವಾಗಿರುವಂತಹ ಸಾರ್ವಕಾಲಿಕವಾಗಿರುವಂತಹ ವಿಷಯ, ಸ್ತ್ರೀಯರಾದವರಿಗೆ ಇದು ಅತ್ಯಂತ ಕಡ್ಡಾಯ ತಿಳಿದುಕೊಳ್ಳಲೇಬೇಕಾಗಿರುವಂತಹ ವಿಷಯ. ಏನು ವಿಷಯ? ಯಾವ ವಿಷಯವನ್ನ ಬೇರೆಯವ್ರ ಮುಂದೆ ಹೇಳಬಾರದು, ಸಂಸಾರದಲ್ಲಿ ಯಾವ ವಿಷಯವನ್ನ ಬೇರೆಯವರ ಮುಂದೆ ಹೇಳಬಾರದು, ಯಾವ ವಿಷಯವನ್ನ ಹೇಳಬಾರದು ಅನ್ನೋದಕ್ಕೆ ಒಂದೆರಡು ಪ್ರಮಾಣವನ್ನ ಹೇಳ್ತಾರೆ. ಧನಾಯುಷಿ ಗುಪ್ತತಮೇ ಕಾರ್ಯೇ ಅಂತ ಒಂದು ಮಾತಿದೆ. ಅದರ ಪ್ರಕಾರ ತನ್ನ ಮನೆಯ ಅಂದ್ರೆ ಗಂಡನ ಮನೆಯ ಸಂಪತ್ತನ್ನ ಯಾರ ಮುಂದೆನೂ ಹೇಳ್ಕೋಬಾರ್ದು, ಎಷ್ಟೇ ಆಪ್ತರಾಗಿರ್ಲಿ. ಅಷ್ಟೇ ಅಲ್ಲ, ತವರ ಮನೆಯವ್ರ ಮುಂದೂ ಹೇಳಬಾರದು ಅಂತ. ಅಷ್ಟು ಗುಪ್ತವಾಗಿ ಆ ಸೌಭಾಗ್ಯವತಿ ರಕ್ಷಣೆ ಮಾಡಿಕೊಂಡು ಹೋಗಬೇಕು. ತನ್ನ ಮನೆಯಲ್ಲಿ ಎಷ್ಟು ಸಂಪತ್ತಿದೆ ಯಾರ ಮುಂದೆ ಹೇಳಬಾರದು. ಅಷ್ಟೇ ಅಲ್ಲ, ತನ್ನ ಗಂಡನ ಮುಂದೆ ಹೇಳಿದಂತಹ ಅತೀ ಸಣ್ಣದಾದ ವಿಷಯವನ್ನು, ಗಂಡ ಏನೋ ಹೇಳಿರ್ತಾನೆ ಯಾವುದೋ ಒಂದು ವಿಷಯ ಹೆಂಡತಿ ಮುಂದೆ, ಯಾಕೆ ಹೇಳಿರ್ತಾನೆ? ಹೆಂಡತಿ ಮುಂದೆ ಹೇಳಿದ್ರೆ ಎಲ್ಲೂ ಹೋಗೋದಿಲ್ಲ, ಗುಪ್ತವಾಗಿರ್ತದೆ. ಅವಳ ಮೇಲಿರುವಂತಹ ನಂಬಿಕೆಯಿಂದ ಹೇಳಿರ್ತಾನೆ. ಯಾವುದೇ ಸಂದರ್ಭದಲ್ಲೂ ಅತೀ ಸಣ್ಣ ವಿಷಯವೇ ಆಗಿರಬಹುದು, ಗಂಡ ಹೇಳಿರುವಂತಹ ವಿಷಯವನ್ನ ಬೇರೆಯವರ ಮುಂದೆ ಹೇಳಬಾರದು. ಇನ್ನು ಪತಿಯಾದಂಥವನು ಅಷ್ಟೇ, ಹೆಂಡತಿ ಹೇಳಿರ್ತಾಳೆ ಗಂಡನ ಮುಂದೆ, ಆ ವಿಷಯ ಗಂಡನೂ ಹೇಳಬಾರದು ಅಂತ ಹೇಳ್ತಾರೆ. ಇರ್ಲಿ, ಇದರಿಂದ ಏನು ಒಳಗಿನ ರಹಸ್ಯ ಏನು ಅಂತ ಕೇಳಿದ್ರೆ, ಪರಸ್ಪರ ವಿಶ್ವಾಸ ಬೆಳಿಲಿಕ್ಕೆ ಅವಕಾಶ, ಅನುರಾಗ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದರಂತೆ ಆಯುಷ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಯಾವುದೇ ಕಾರಣಕ್ಕೂ ಒಬ್ಬರ ವಿಷಯವನ್ನ ಮತ್ತೊಬ್ಬರು ಯಾರ ಮುಂದೆ ಹೇಳಬಾರದು, ಗುಪ್ತವಾಗಿ ಇರಬೇಕು. ಮುಷ್ಟಿಯನ್ನ ಮಾಡಿದಾಗ ಹೇಗೆ ಆ ಮುಷ್ಟಿಯಲ್ಲಿರುವಂತಹ ಪದಾರ್ಥಗಳು ಹೊರಗಡೆ ಕಾಣೋದಿಲ್ಲೋ, ಹಾಗೆ ಸಂಸಾರದ ರಹಸ್ಯಗಳನ್ನ ಗುಟ್ಟಾಗಿ ಇಟ್ರೆ ಅಷ್ಟು ಆರೋಗ್ಯವಾಗಿರ್ತಾರೆ. ಸಂಸಾರ ಚೆನ್ನಾಗಿರ್ಲಿಕ್ಕೆ ಅವಕಾಶನೇ ಅಲ್ಲಿ. ಯಾವಾಗ ಸಂಸಾರದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಇನ್ನೊಬ್ಬರ ಪ್ರವೇಶ ಮಾಡ್ತಾರೋ ಅವಾಗ ಸಂಸಾರ ಹಾಳಾಗ್ಲಿಕ್ಕೆ ಅವಕಾಶ. ಅದು ಯಾರು ಬೇಕಾರೋ ಆಗಿರ್ಬೋದು, ಅಣ್ಣ ತಮ್ಮ ಅತ್ತೆ ಮಾವ ಯಾರು ಬೇಕಾರೋ ಆಗಿರ್ಬೋದು. ಹಾಗಾಗಿ ಗಂಡ ಹೆಂಡತಿ ಇಬ್ಬರೂ ಗುಪ್ತತಮೇ ಕಾರ್ಯೇ, ರಹಸ್ಯವನ್ನ ಯಾವಾಗಲೂ ಕಾಪಾಡಿಕೊಂಡು ಹೋಗಬೇಕು ಸಂಸಾರದ್ದು ಅಂತಾರೆ. ಇನ್ನು ಸ್ಪರ್ಧೆ ಮಾಡಬೇಕು, ನಿತ್ಯದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಾರೆ. ಸ್ತ್ರೀಯಾದಂಥವಳು ಸೌಭಾಗ್ಯವತಿ ನಿತ್ಯದಲ್ಲಿ ಸ್ಪರ್ಧೆ ಮಾಡಬೇಕು. ಎಲ್ಲಿ ಮಾಡಬೇಕು ಅನ್ನೋದೇ ಬಹಳ ಮಹತ್ವದ ಅಂಶ. ಅದನ್ನೆಲ್ಲಿ ಹೇಳ್ತಾರೆ? ತಮಗೆ ವಿಹಿತವಾದ ಧರ್ಮಗಳನ್ನ ಪಾಲಿಸೋದ್ರಲ್ಲಿ ಯಾವಾಗಲೂ ಸ್ಪರ್ಧೆಯನ್ನ ಮಾಡ್ತಿರ್ಬೇಕು. ಏನ್ ಹಾಗಂದ್ರೆ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಧನದ ಸಂಪಾದನೆಯಲ್ಲಿ ಸ್ಪರ್ಧೆ ಇರಬಾರದು. ಅವಿಹಿತವಾದ, ಶಾಸ್ತ್ರ ವಿರುದ್ಧವಾದ, ಅಧಾರ್ಮಿಕವಾದ ಕರ್ಮಗಳನ್ನ ಕಾರ್ಯವನ್ನ ಮಾಡೋದ್ರಲ್ಲಿ ಸ್ಪರ್ಧೆ ಇರಬಾರದು. ತನ್ನ ಇತಿಮಿತಿಗೆ ಅನುಗುಣವಾಗಿ ಸ್ಪರ್ಧೆಯನ್ನ ಅವಶ್ಯವಾಗಿ ಮಾಡಬೇಕು. ಅದು ಧರ್ಮದಲ್ಲಿ ಮಾತ್ರ. ರಂಗೋಲೆ ಹಾಕೋದಾಗಿರ್ಬೋದು, ಕಾಲಕ್ಕೆ ತಕ್ಕಂತೆ ಸುಂದರವಾಗಿ ವೇಷಭೂಷಣಗಳನ್ನ ಧಾರಣೆ ಮಾಡೋದಾಗಿರ್ಬೋದು, ಅಚ್ಚುಕಟ್ಟಾಗಿ ವಿವಿಧವಾದ
ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನ ತಯಾರು ಮಾಡೋದ್ರೊಳಗಾಗಿರ್ಬೋದು, ಮನಸ್ಸನ್ನ ಉದಾತ್ತವಾಗಿ ಒಳಗಾಗಿರ್ಬೋದು, ಯೋಗ್ಯವಾದ ರೀತಿಯಲ್ಲಿ ಯೋಗ್ಯವಾದ ಜ್ಞಾನಿಗಳನ್ನ, ಮನೆಗೆ ಬಂದಂತ ಅತಿಥಿಗಳನ್ನ ಉಪಚಾರ ಮಾಡೋದ್ರಲ್ಲಿ ಸ್ಪರ್ಧೆ ಇರಬೇಕು ಅಂತಾರೆ. ಅಷ್ಟು ಚೆನ್ನಾಗಿ ಮಾಡಬೇಕು. ಎಷ್ಟರ ಮಟ್ಟಿಗೆ ಮಾಡಬೇಕು ಅಂದ್ರೆ ಶಾಸ್ತ್ರ ಹೇಳ್ತದೆ, ಮುಂದಿನ ಸಾರಿ ಅವರೇನಾದ್ರೂ ಅತಿಥಿಗಳು ಬಂದ್ರೆ ನೀವು ಕರೆಯೋದೇ ಬೇಡ, ನಿಮ್ಮ ಮನೆಗೆ ಹುಡ್ಕೊಂಡು ಬರಬೇಕು. ಆ ರೀತಿ ಉಪಚಾರವನ್ನು ಮಾಡಬೇಕು ಅಂತದೆ ಶಾಸ್ತ್ರ. ಯಾಕೆ? ಭಗವಂತ ಸಾಕ್ಷಾತ್ತಾಗಿ ಅತಿಥಿಗಳಲ್ಲಿ ಬಂದು ಕೂತಿರ್ತಾನೆ, ಜ್ಞಾನಿಗಳಲ್ಲಿ ಕೂತಿರ್ತಾನೆ. ಅಷ್ಟು ಸಂತೋಷದಿಂದ ಗಂಡ ಹೇಳಿದ ಮೇಲೆ ಮಾಡೋದಲ್ಲ, ಗಂಡ ಹೇಳೋಕ್ಕಿಂತ ಮುಂಚೆ ಗಂಡನ ಮನಸ್ಸನ್ನ ಅರಿತು ಸ್ತ್ರೀಯಾದಂಥವಳು ಮಾಡಿದ್ದೇ ಆದ್ರೆ ಇದರಿಂದ ಎರಡು ಲಾಭ. ಒಂದು, ಸೌಭಾಗ್ಯವತಿಗೆ ಆಗುವಂತಹ ಮೊದಲನೇ ಲಾಭ, ಗಂಡನ ಪ್ರೀತಿಯನ್ನ ಅವಳು ಪಡಿತಾಳೆ. ಗಂಡ ಅನ್ಕೊಂತಾನ ಮನಸ್ಸಿನಲ್ಲಿ, ನಾನೇನು ಹೇಳೇ ಇಲ್ಲ, ಆದ್ರೂ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾಳೆ, ಇವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅವನ ಮನಸ್ಸಿಗೆ ಬರ್ತದೆ. ಇನ್ನು ಎರಡನೇದ್ದು, ಭಗವಂತನ ಅನುಗ್ರಹ ಆಗತ್ತೆ. ಕಾರಣ, ಬಂದಿರುವಂತಹ ಎಲ್ಲರಲ್ಲಿ ಭಗವಂತ ಇದ್ದಾನೆ. ವ್ಯಕ್ತಿಗಳು ಸಂತೋಷ ಪಡ್ತಾರೋ ಬಿಡ್ತಾರೋ ಅದು ಆಮೇಲೆ ಪ್ರಶ್ನೆ. ಅವರಲ್ಲಿರುವಂತಹ ಭಗವಂತ ಸಂತೋಷ ಪಡ್ತಾನೆ, ಅದರಿಂದ ಸೌಭಾಗ್ಯವತಿಗೆ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯ. ಅದನ್ನಿಲ್ಲಿ ತೋರಿಸ್ತಾರೆ. ಅರುಂಧತಿ ಮೊದಲಾದ ಎಲ್ಲ ಸತೀಮಣಿಯರು ಇದನ್ನು ಮಾಡಿ ತೋರಿಸಿದ್ದಾರೆ. ಅದರಲ್ಲೂ ಮುಂದೆ ಹೇಳ್ತಾರೆ, ಮನೆಯಲ್ಲೇ ಮಾಡಬೇಕಾಗಿರುವಂತಹ ಕರ್ತವ್ಯಗಳು. ಹಿಂದೆಲ್ಲ ಗೋವಿನ ಸಂರಕ್ಷಣೆ ಮಾಡುತ್ತಿದ್ರು, ಈಗೂ ಕೆಲವರು ಮನೆಯಲ್ಲಿದೆ. ಒಳ್ಳೆಯ ಗೋವನ್ನ ಸಂರಕ್ಷಣೆ ಮಾಡಬೇಕು. ಯಜ್ಞಾದಿಗಳಿಗೆ ಬ್ರಾಹ್ಮಣರ ಭೋಜನವಾದ ಮೇಲೆ ಉಳಿದಂತಹ ಹಾಲಿನಿಂದ ಮೊಸರು, ತುಪ್ಪ, ಈ ಎಲ್ಲ ಪದಾರ್ಥಗಳನ್ನ ಸ್ವಯಂ ಆಗಿ ಮನೆಯಲ್ಲೇ ಸಿದ್ಧ ಮಾಡಿಕೊಳ್ಳಬೇಕು ಅಂತ. ಈಗೆಲ್ಲ ಏನಾಗ್ಬಿಟ್ಟಿದೆ, ನಾವು ಮಾರುಕಟ್ಟೆಯನ್ನು ಅವಲಂಬನೆ ಮಾಡಿಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ನಾವು ಪದಾರ್ಥಗಳನ್ನು ತಯಾರು ಮಾಡೋದೇ ಇಲ್ಲ. ಏನೇ ಪದಾರ್ಥ, ಒಂದು ಸಣ್ಣ ಪದಾರ್ಥ ಬೇಕು ಅಂದ್ರೂ ನಾವು ಮಾರ್ಕೆಟಿಗೆ ಹೋಗೇ ತಗೊಂಡ್ಬರೋದು. ಅದನ್ನಿಲ್ಲಿ ಹೇಳ್ತಾರೆ, ಮನೆಯಲ್ಲಿ ಸಿದ್ಧ ಮಾಡಿಕೊಳ್ಳಬೇಕು. ಮುಂದಿನ ಎಲ್ಲಾ ಕೆಲಸವನ್ನ, ಅಂದ್ರೆ ಮುಂದಿನ ವರ್ಷದಲ್ಲಿ ಮಾಡುವಂತಹ ಎಲ್ಲ ಕೆಲಸಗಳಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ತೆಗೆದು ಸರಿ ಅನುಕೂಲತೆ ಮಾಡಿ ಇಟ್ಕೊಳ್ಬೇಕು. ಕಬ್ಬು ಬೆಳೀತಾರೆ ಎಷ್ಟೋ ಜನರ ಮನೆಯಲ್ಲಿ, ಹೊಲಗದ್ದೆಗಳಿದ್ದಾವೆ, ಅದರಿಂದ ಬೆಲ್ಲವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಹತ್ತಿಯಿಂದ ದಾರ ಸಿದ್ಧಪಡಿಸಿಕೊಳ್ಳಬೇಕು. ಮನೆಗೆ ಬೇಕಾದ ಪದಾರ್ಥಗಳನ್ನು ನೇಯಿಸಿಕೊಳ್ಳಬೇಕು. ಮೊಸರು, ಹಾಲು, ಕುಂಬಳ ಇವೆಲ್ಲವನ್ನ ಸಂರಕ್ಷಣೆ ಮಾಡಿ ಇಡಬೇಕು. ಈ ನೆಲುವು ಅಂತ ಕಟ್ತಾರೆ, ಎಷ್ಟೋ ಹಳ್ಳಿ ಮನೆಯಲ್ಲಿ ಇವತ್ತಿಗೂ ಉಂಟು. ನೆಲುವಿನಲ್ಲಿ ಆ ಹಾಲು, ಮೊಸರು, ಗಡಿಗೆಯನ್ನ ಇಡುವಂಥದ್ದು. ಎಷ್ಟೋ ಜನಕ್ಕೆ ಆ ಹೆಸರೇ ಗೊತ್ತಿಲ್ಲ. ಅದನ್ನ ಹಿಂದೆಲ್ಲ ನಾವು ಕಾಣ್ತಿದ್ವಿ, ಇವತ್ತು ಹಳ್ಳಿ ಪ್ರದೇಶದಲ್ಲಿದೆ. ಅದರಲ್ಲೂ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ನೆಲವುಗಳಲ್ಲಿ ಇಡಬೇಕು. ಜೊತೆಗೆ ಸಾಯಂಕಾಲದ ಹೊತ್ತಿನಲ್ಲಿ ಅನಿವಾರ್ಯ ಪ್ರಸಂಗಗಳಲ್ಲಿ, ಮಡಿಯಿಂದ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಉಡುವಂತಹ ನಾರಿನ ಸೀರೆಗಳನ್ನ ಚೆನ್ನಾಗಿ ನೇಯಿಸಿಟ್ಕೊಳ್ಬೇಕು. ನಾರು ಮಡಿ ಅಂತ ಬರ್ತದೆ, ಪುರುಷರು ಹೇಗೆ ಉಟ್ಕೊಂತಾರೋ ಹಾಗೆ ಸ್ತ್ರೀಯರಿಗೂ ಬೇಕಾಗಿರುವಂತಹ ನಾರು ಬಟ್ಟೆ ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ನೀರನ್ನ ಸೇರ್ಲಿಕ್ಕೆ ಬೇಕಾಗಿರುವಂತಹ, ದನಕರಗಳನ್ನ ಕಟ್ಟಲಿಕ್ಕೆ ಬೇಕಾಗಿರುವಂತಹ ಯೋಗ್ಯವಾದ ಹಗ್ಗಗಳನ್ನು ತಯಾರು ಮಾಡಿಕೊಳ್ಳಬೇಕು. ಇವೆಲ್ಲ ಹಳ್ಳಿ ಪ್ರದೇಶದಲ್ಲಿ ಇದ್ದವರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಅದರಲ್ಲೂ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಬರುವಂತಹ ಗಂಜಿಯನ್ನ ತೆಗೆದುಕೊಳ್ಳಬೇಕು. ಇದು ದೇಹವನ್ನ ತಂಪಾಗಿಸುವಂಥದ್ದು. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಯಾಕೆ ಅಂದ್ರೆ ಕುಕ್ಕರ್ನಲ್ಲಿ ಅನ್ನ ಮಾಡೋದ್ರಿಂದ ಆ ಗಂಜಿ ಮಹತ್ವನೇ ಗೊತ್ತಿಲ್ಲ. ಗಂಜಿ ಅಂದ್ರೆ ಏನು ಅಂತ ಕೇಳಬೇಕಾಗಿದೆ ಇವತ್ತು. ಅದನ್ನಿಲ್ಲಿ ಹೇಳ್ತಾರೆ, ಒಲೆ ಮೇಲೆ ನೀವು ಅನ್ನವನ್ನ ಮಾಡಿದ್ರೆ ಗಂಜಿ ಆ ಅನ್ನ ಮಾಡೋಕ್ಕಿಂತ ಮುಂಚೆ ಬರುವಂತಹ ಗಂಜಿ ಏನಿದೆ ಅಲ್ಲ, ಅದು ಬಹಳ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ಅಂತಾರೆ. ಅದರಲ್ಲೂ ಹೊಟ್ಟು, ನುಚ್ಚು, ಧಾನ್ಯದ ಕಣಗಳು, ಇದ್ದಿಲು ಇವೆಲ್ಲವನ್ನ ಚೆನ್ನಾಗಿ ಸ್ವಚ್ಛ ಮಾಡಿ ಇಡಬೇಕಪ್ಪ. ಎರಡನೇ ಬಾರಿ ಅದನ್ನ ಚೆನ್ನಾಗಿ ಬಳಸಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಇವೆಲ್ಲ ಶಿಷ್ಯ ಪ್ರಶಿಷ್ಯ ಪರಂಪರೆಯಿಂದ ಬಂದಿರುವಂಥದ್ದು.
ಅದರಲ್ಲೂ ಯಾವ ಪದಾರ್ಥವನ್ನ ಮುಟ್ಟಿದ್ರೆ ಕೈ ತೊಳ್ಕೊಳ್ಳಬೇಕು, ಅದು ಚೆನ್ನಾಗಿ ಹಿರಿಯರಿಂದ ಕೇಳಿ ತಿಳಿದುಕೊಳ್ಳಬೇಕು. ಕೈ ಯಾವಾಗಲೂ ಶುದ್ಧವಾಗಿರಬೇಕು, ಕೈ ಕಾಲು ಬಾಯಿ ಯಾವಾಗಲೂ ಶುದ್ಧವಾಗಿಟ್ಕೊಳ್ಬೇಕು. ಅದರಲ್ಲೂ ಮನೆಯಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ಅಂತ ಏನಿದ್ದಾರಲ್ಲ ಅವರಿಗೆ ಸಂಬಳವನ್ನು ಕೊಡಬೇಕು. ಅದನ್ನು ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ. ಅವರಿಗೇನಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೆ ಅದಕ್ಕೆ ಬೇಕಾಗಿರುವಂತಹ ಉಪಚಾರವನ್ನು ಮಾಡಿಸಬೇಕು. ಕೃಷಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಆಸಕ್ತರಾಗಿರಬೇಕು. ಎತ್ತು ಕುದುರೆ ಅವುಗಳಿಗೆ ಬೇಕಾಗಿರುವಂತಹ ಕೆಲಸದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಮನೆಯಲ್ಲಿರುವಂತಹ ಸುತ್ತಮುತ್ತಲೂ ಇರುವಂತಹ ಮೇಕೆ, ಆಮೇಲೆ ಕೋಳಿ, ಕೋಗಿಲೆ, ನವಿಲು, ಕೋತಿಗಳು, ಜಿಂಕೆ ಹಿಂದೆಲ್ಲ ಇರ್ತಿತ್ತು, ಈಗೆಲ್ಲ ಹೋಗ್ಬಿಟ್ಟದೆ. ಅವಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನ ತಡೆದುಕೊಳ್ಳಬೇಕು. ಅಂದ್ರೆ ಆಯವ್ಯಗಳನ್ನ ನೋಡಿ ಖರ್ಚನ್ನ ಮಾಡಬೇಕು. ಮನೆಯಾದಂಥವಳು ಮನೆಯಲ್ಲಿ ಉಡಲು ಬಳಸಿದ ವಸ್ತ್ರಗಳನ್ನ ಉಡೋದಕ್ಕೆ ಮಾತ್ರ ಬಳಸಬೇಕು, ಅದನ್ನು ಬೇರೆದಕ್ಕೆ ಅದಕ್ಕೂ ಉಪಯೋಗಿಸಬಾರದು ಅಂತ. ಮನೆಯಲ್ಲಿ ಮಾಡುವಂತಹ ಕೆಲಸ ಮಾಡುವಂತಹ ಯಾವುದೇ ವ್ಯಕ್ತಿ ಆಗಿರಬಹುದು, ಅವರಿಗೆ ವಸ್ತ್ರಗಳನ್ನು ಕೊಡಬೇಕು ಅಂತ. ಹಬ್ಬ ಹರಿದಿನ ಮಾಡ್ತೀರಿ, ನೀವ್ ಹೇಗೆ ಬಟ್ಟೆಯನ್ನು ತೆಗೆದುಕೊಳ್ತೀರೋ ಹಾಗೆ ಮನೆಯ ಸ್ತ್ರೀಯ ಕರ್ತವ್ಯ ಅವರಿಗೂ ಬಟ್ಟೆಯನ್ನು ಕೊಡಿಸಬೇಕು ಅಂತ. ಅದರಿಂದ ಅವರು ಸಂತೋಷದಿಂದ ಇನ್ನೂ ಹೆಚ್ಚಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ. ಜೀರ್ಣವಾದ ವಸ್ತ್ರಗಳನ್ನ ಬಿಟ್ಟುಬಿಡಬೇಕು ಅಂತ. ಅದರಲ್ಲೂ ತನ್ನ ಪತಿಯ ಗೆಳೆಯರಿರ್ತಾರಲ್ಲ, ಸ್ನೇಹಿತರು, ಅವರನ್ನ ಬಹಳ ಗೌರವದಿಂದ ಕಾಣಬೇಕು ಅಂತ ಹೇಳ್ತಾರೆ. ಯಾಕೆ ಗಂಡನಿಗೆ ಸಂತೋಷ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರನ್ನ ಪ್ರೀತಿಯಿಂದ, ಸಂತೋಷದಿಂದ, ಗೌರವದಿಂದ, ಅವ್ರ ಹೆಂಡತಿ, ಅವರ ಮಕ್ಕಳು ಎಲ್ಲರೂ ಬಂದಿರ್ತಾರೆ ಕಾರ್ಯಕ್ರಮದಲ್ಲಿ, ಅವರನ್ನೆಲ್ಲ ಬಹಳ ಚೆನ್ನಾಗಿ ಪೋಷಣೆಯನ್ನ ಮಾಡಬೇಕು, ಗೌರವಿಸಬೇಕು ಅಂತಾರೆ. ಹಿರಿಯರ ಸೇವೆಯನ್ನ ಮಾಡ್ತಾ ಇರುವಂಥದ್ದು ಅತ್ಯಂತ ಆದ್ಯ ಕರ್ತವ್ಯ. ಹಿತಮಿತವಾಗಿ ಮಾತುಗಳನ್ನ ಆಡಬೇಕು. ನಿಷ್ಠೂರವಾದ ಮಾತನ್ನ ಯಾವ ಸಮಯದಲ್ಲೂ ಮಾತಾಡಬಾರದು. ಹಾಗೆ ಯಾವಾಗ್ಲೂ ನಗ್ತಿರಬಾರ್ದು, ಅದು ಒಂದು ದೋಷ. ಯಾವಾಗ್ಲೂ ನಗ್ತಿರಬಾರ್ದು, ಮಂದಹಾಸ ಯಾವಾಗ್ಲೂ ಇರಬೇಕು ಅಂತಾರೆ. ಅದರಲ್ಲೂ ಅತ್ತೆ ಮಾವಂದ್ರಿಗೆ, ಗಂಡನಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಯಾವಾಗಲೂ ಗಮನಿಸ್ತಾ ಇರಬೇಕು. ವಯೋಧರ್ಮಕ್ಕೆ ಅನುಗುಣವಾಗಿ ಅತ್ತೆ ಮಾವ ಏನಾದ್ರೂ ಒಂದು ಮಾತಾಡಿದ್ರೆ ಮತ್ತದಕ್ಕೆ ಪ್ರತ್ಯುತ್ತರ ಕೊಟ್ಟು ಗೋಪತಾಪಗಳನ್ನ ಮಾಡಿ ಹೂಗಾಡಿ ರೇಗಾಡಿ ನೀವ್ ಹೆಂಗಂದ್ರಿ ನನಗೆ ಅಂತ ಸಿಟ್ಟು ಮಾಡಿಕೊಂಡು ಹಾಗೆಲ್ಲ ಮಾಡಬಾರದು. ಅವರಲ್ಲೂ ಭಗವಂತ ಇದ್ದಾನೆ ಅನ್ನುವಂತಹ ಅನುಸಂಧಾನ ಇರಬೇಕು, ಸಮಾಧಾನ ಗುಣ ಇರಬೇಕು ಅಂತಾರೆ. ಅದರಲ್ಲೂ ಮನೆಯಲ್ಲಿ ಇರುವಂತಹ ಕೆಲಸಗಾರರೇನಿದ್ದಾರಲ್ಲ ಅವರ ಜೊತೆ ಸರಳವಾಗಿ ಸಂತೋಷದಿಂದ ವ್ಯವಹಾರವನ್ನು ಮಾಡಬೇಕು. ಪತಿಗೆ ತಿಳಿಸದೆ ಯಾವ ಕೆಲಸವನ್ನೂ ಮಾಡಬಾರದು ಅಂತಾರೆ, ಯಾವ ದಾನವನ್ನೂ ಮಾಡಬಾರದು ಅಂತಾರೆ. ಅದರಲ್ಲೂ ತಾನೂ ಧೈರ್ಯದಿಂದ ಇದ್ದು ಪತಿಗೂ ಧೈರ್ಯವನ್ನ ತುಂಬಿ ಧರ್ಮವನ್ನ ಮಾಡಿಸಬೇಕು ಅಂತಾರೆ ಶಾಸ್ತ್ರಕಾರರು. ಯಾರನ್ನ ಯಾವ ಕೆಲಸಕ್ಕಾಗಿ ನೀವು ಮನೆಯಲ್ಲಿ ನಿಯೋಜನೆ ಮಾಡಿಕೊಂಡಿದ್ದೀರೋ ಆಯಾ ಕರ್ಮಗಳು ಅವರಿಂದ ಸರಿಯಾಗಿ ಆಗ್ತಾ ಇದ್ದೇನೆ ಅಂತ ಸ್ತ್ರೀಯಾದಂಥವಳು ಕರ್ತವ್ಯದಿಂದ ಗಮನಿಸಬೇಕು. ಹಬ್ಬ, ವಿವಾಹ, ಉಪನಯನ, ಗೃಹ ಪ್ರವೇಶ ಯಾವುದೇ ಆಗಿರ್ಬೋದು, ಉತ್ಸವ ಅವೆಲ್ಲ ಬಂದಾಗ ಮನೆ ಎಲ್ಲರ ಗಂಡನಿಂದ ಹಿಡ್ಕೊಂಡು ಎಲ್ಲರ ಊಟ, ವಸತಿ, ಉಪಚಾರ ಎಲ್ಲವನ್ನ ನೋಡುವಂತಹ ಹಿರಿದಾದ ಕರ್ತವ್ಯ ಅದು ಸೌಭಾಗ್ಯವತಿಗೆ ಇರುವಂಥದ್ದು ಅಂತಾರೆ. ಅಂದ್ರೆ ಅಷ್ಟು ಗಮನ ಕೊಟ್ಟು ಆ ಮನೆಯ ಒಂದು ಜವಾಬ್ದಾರಿಯನ್ನ, ಮನೆಯ ಉದ್ಧಾರ ಆಗೋದೇ ಅದು ಸ್ತ್ರೀಯಿಂದ ಅಂತದೆ ಶಾಸ್ತ್ರ. ಈಗ ಪತಿ ಯಾತ್ರಾರ್ಥಕವಾಗಿ ಹೋಗಿರ್ತಾನೆ ಅಥವಾ ಸಂಚಾರದಿಂದ ಕೆಲಸದ ಮೇಲೆ ಹೋಗಿರ್ತಾನೆ, ಆ ಸಂದರ್ಭದಲ್ಲಿ ಬಹಳಷ್ಟು ಆಭರಣಗಳನ್ನು ಧಾರಣೆ ಮಾಡಬಾರದು, ಪುಷ್ಪಾದಿಗಳನ್ನ ಹೆಚ್ಚಾಗಿ ಅಲಂಕಾರ ಮಾಡಿಕೊಳ್ಳಬಾರದು. ಅದರಲ್ಲೂ ಭಗವಂತನ ನಿರ್ಮಾಲ್ಯ ಅಂತ ಹಿರಿಯರು ಕೊಟ್ಟಾಗ ಆ ಗೌರವದಿಂದ ಹೂವನ್ನು ಧಾರಣೆ ಮಾಡಬೇಕಪ್ಪ. ಹೆಚ್ಚಿನ ಸಮಯ ದೇವತಾ ಉಪಾಸನೆಯಲ್ಲಿ ಕಳಿಬೇಕು, ಮಂತ್ರ ಸ್ತೋತ್ರ ಹೇಳೋದ್ರಲ್ಲಿ ಅಂತಾರೆ.
ಅತಿಥಿ ಅಭ್ಯಾಗತರನ್ನ ಭಕ್ತಿಯಿಂದ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ. ಪತಿ ಪ್ರವಾಸದಲ್ಲಿದ್ದಾಗ ಅತ್ತೆ ಮಾವಂದಿರ ಹತ್ತಿರದಲ್ಲಿ ತಾನು ಮರೆಗೊಳ್ಳಬೇಕು. ಇದರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ. ಅನ್ನಪಾನಾದಿಗಳು, ನಿತ್ಯ ಕರ್ಮಗಳು, ಬಾಲಕರ ಸಂರಕ್ಷಣೆ, ತನ್ನ ಮಕ್ಕಳ ಸಂರಕ್ಷಣೆಯನ್ನು ಮಾಡುವಂಥದ್ದು, ಆಯಾ ನೈಮಿತ್ತಿಕ ಕರ್ಮಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸುವಂಥದ್ದು. ಅಯ್ಯೋ ಹೇಳಿದ್ದಾರೆ ಬಿಡ್ರಿ ಮಾಡ್ಬೇಕಲ್ಲ ಅಂತ ಹೀಗೆ ವ್ಯವಹಾರವನ್ನು ಮಾಡದೆ ಸ್ವ ಇಚ್ಛೆಯಿಂದ ಸಂತೋಷದಿಂದ ಅದರಲ್ಲಿ ಭಾಗವಹಿಸುವಂಥದ್ದು ಬಹಳ ವಿಶೇಷವಾದ ಕರ್ತವ್ಯ. ಸ್ತ್ರೀ ಧರ್ಮಕ್ಕೆ ಇದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅದರಲ್ಲೂ ವಿವಾಹಾದಿಗಳಲ್ಲಿ ಉತ್ಸವಗಳಲ್ಲಿ ಹೋಗಿರ್ತಾರೆ, ನಾನಾ ಗ್ರಾಮಗಳಿಗೆ ಊರುಗಳಿಗೆ ಹೋಗುವಂತಹ ಸಂದರ್ಭ ಬರ್ತದೆ. ಆ ಸಂದರ್ಭದಲ್ಲೂ ಕೆಲವೊಂದು ಮಾತನ್ನ ಹೇಳ್ತಾರೆ. ಮಹಿಳೆಯರು ಬಹಳ ಕಾಲದವರೆಗೆ ಇದು ಬಹಳ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಇವತ್ತಿನ ಮಟ್ಟಿಗೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾರೀಣಾಂ ಚಿರವಾಸೋಹಿ ಬಾಂಧವೇಶು ನ ರೋಚತೆ. ಗಂಡನನ್ನ ಬಿಟ್ಟು ಬಹಳ ದಿವಸದವರೆಗೆ ಬಂಧುಗಳ ಮನೆಯಲ್ಲಿ ಹೆಂಡತಿಯಾದಂಥವಳು ಸೌಭಾಗ್ಯವತಿ ವಾಸವನ್ನ ಮಾಡಬಾರದು. ಇದರಿಂದ ಅವಳ ಕೀರ್ತಿ, ಚಾರಿತ್ರ್ಯ, ಧರ್ಮ ನಷ್ಟ ಆಗಿ ಹೋಗ್ತದೆ. ಯಾವಾಗಲೂ ಪತಿಯ ಸಂಪರ್ಕದಲ್ಲೇ ಇರಬೇಕು ಅಂತ ಶಾಸ್ತ್ರದ ಅಭಿಪ್ರಾಯ. ಹಿರಿಯರ ಅನುಮತಿಯನ್ನ ಸಂಪಾದಿಸಿ ವ್ರತ ಉಪವಾಸಗಳನ್ನು ಮಾಡಬೇಕು. ಶುದ್ಧವಾದ ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಆದಷ್ಟು ವ್ಯರ್ಥವಾಗಿ ಹಣವನ್ನ ಖರ್ಚು ಮಾಡಬಾರದು ಅಂತಾರೆ. ಅದರಲ್ಲೂ ಎಷ್ಟು ಸುಂದರವಾಗಿ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಶಾಸ್ತ್ರ ನಮಗೆ ಹೇಳಿರುವಂತಹ ಮಾತು, ಪತಿಯ ಜೊತೆಗೆ ಇವಳು ಯಾವಾಗಲೂ ಇರೋದ್ರಿಂದ ಪತಿಯ ಪ್ರೀತಿಯನ್ನ ಇವಳು ಪಡಿತಾಳೆ, ಜೊತೆಗೆ ಪತ್ಯಂತರ್ಗತನಾಗಿರುವಂತಹ ಭಗವಂತನ ಅನುಗ್ರಹ ಇವಳ ಮೇಲೆ ಆಗತ್ತೆ ಅಂತದೆ ಶಾಸ್ತ್ರ. ಹಾಗಾಗಿ ನಿತ್ಯದಲ್ಲಿ ಆ ಪತಿಯನ್ನ ಸೇವನೆಯನ್ನ ಮಾಡಬೇಕಪ್ಪ. ಇವೆಲ್ಲ ವಾತ್ಸಾಯನ ಋಷಿಗಳು ಹೇಳಿರುವಂತಹ ಮಾತು. ಇನ್ನು ಸ್ನಾನವನ್ನು ಮಾಡುವ ಸಂದರ್ಭದಲ್ಲಿ ನಾನೀಗಿಂದ ಹೇಳಿದೆ, ಅನೇಕ ತೀರ್ಥಯಾತ್ರೆಗಳನ್ನು ಹೋಗ್ತಾರೆ ಅಂತ. ಹೋಗೋ ಸಂದರ್ಭದಲ್ಲಿ ಅನೇಕ ನದಿಗಳನ್ನ ನೋಡ್ತಾರೆ. ಆಯಾ ನದಿಗಳಲ್ಲಿ ಭಗವಂತನ ರೂಪಗಳಿದ್ದಾವೆ. ಸ್ನಾನ ಮಾಡೋ ಸಂದರ್ಭದಲ್ಲಿ ಇದರ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ನೋಡೋದಾದ್ರೆ, ಗಂಗಾ ನದಿಯಲ್ಲಿ ಮಾಧವ, ಗೋದಾವರಿ ವೀರನಾರಾಯಣ, ಕೃಷ್ಣವೇಣಿ ಕೃಷ್ಣ, ಕಾಲಿಂದಿ ಯಮಪುತ್ರನಾಗಿರುವಂತಹ ಕೃಷ್ಣ, ಆಮೇಲೆ ಸರಸ್ವತಿ ಪದ್ಮನಾಭ, ಕಾವೇರಿ ರಂಗನಾಥ, ಸರಿಯೂ ರಾಮದೇವರು, ನರ್ಮದಾ ಮಹಾವಿಷ್ಣು, ತುಂಗಭದ್ರ ವರಾಹರೂಪಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಸಿಂಧು ಕ್ಷೀರಾಬ್ಧಿಶಾಯಿ ಭವನಾಶಿನಿ ನರಸಿಂಹದೇವರು, ಕುಮುದ್ವತಿ ತ್ರಿವಿಕ್ರಮ, ಮಂಜುಲ ಹಯಗ್ರೀವ, ಭೀಮರತಿ ಶ್ರೀಧರ, ತಾಮ್ರಪರ್ಣಿ ಅನಂತ, ಮಲಾಪಹಾರಿ ಜನಾರ್ದನ, ಪಿನಾಕಿನಿ ಕೇಶವ, ಮಹಾನದಿಗಳಲ್ಲಿ ಕೇಶವ ರೂಪಗಳು, ಉಪನದಿಗಳಲ್ಲಿ ಲಕ್ಷ್ಮೀನಾರಾಯಣ, ಸರೋವರಗಳಲ್ಲಿ ದತ್ತಾತ್ರೇಯ, ಸ್ವಾಮಿ ಪುಷ್ಕರಣಿ, ತಿರುಪತಿಗೆ ಹೋಗಿರ್ತಾರೆ ಸ್ನಾನ ಮಾಡಲಿಕ್ಕೆ, ಸ್ವಾಮಿ ಪುಷ್ಕರಣಿಯಲ್ಲಿ ಅಧೋಕ್ಷಜ, ಚಂದ್ರ ಪುಷ್ಕರಣಿಯಲ್ಲಿ ವಾಮನ, ಮಾನಸ ಸರೋವರಕ್ಕೆ ಹೋದಾಗ ಮಧುಸೂದನ, ದೇವಕಾಥಗಳು ಗದಾಧರ, ತಟಾಕಗಳು ಶೇಷಶಾಯಿ, ಅಚ್ಯುತ ಭಾವಿಯಲ್ಲಿ ಚಕ್ರಪಾಣಿ. ಹೀಗೆ ಆಯಾ ನದಿಗಳಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ನಿತ್ಯದಲ್ಲಿ ಮನೆಯಲ್ಲಿ ಸ್ನಾನ ಮಾಡಬೇಕಾದ್ರೂ ಎಲ್ಲ ನದಿಗಳ ಸ್ಮರಣೆಯನ್ನು ಮಾಡಬೇಕು. ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ ನರ್ಮದಾ, ಕೃಷ್ಣಾ ಭೀಮರತಿ ಚ ಫಲ್ಗು ಸರಯೋ, ಶ್ರೀಗಂಡಕಿ ಗೋಮತಿ, ಕಾವೇರಿ ಕಪಿಲಾ ಪ್ರಯಾಗ ವಿನುತ ನೇತ್ರಾವತಿತ್ಯೋದಯ ಅಂತ ಹೇಳಿ ಎಲ್ಲ ನದಿಗಳ ಸ್ಮರಣೆಯನ್ನ ಮಾಡಬೇಕಪ್ಪ. ಸ್ಮರಣೆಯನ್ನ ಮಾಡ್ತಾನೇ ಸ್ನಾನವನ್ನ ಮಾಡಬೇಕು. ಆಗ ಗಂಗಾಪಿತನಾಗಿರುವಂತಹ ಗಂಗಾ 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 ಅಂತ ಯಾರು ಹೇಳಿ ಸ್ಮರಣೆ ಮಾಡ್ತಾರೋ ಅವರಿಗೆ ಭಗವಂತನ ವಿಶೇಷ ಅನುಗ್ರಹ. ಗಂಗಾ ಗಂಗಾ ಗಂಗೇತಿ ಯೋ ಭೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ ಅಂತ ಹೇಳಿದ ಹಾಗೆ ಆ ಗಂಗಾಪಿತನಾಗಿರುವಂತಹ ತ್ರಿವಿಕ್ರಮನ ಅನುಗ್ರಹ ಅವರ ಮೇಲೆ ಆಗ್ಲಿಕ್ಕೆ ಸಾಧ್ಯ.